ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಟಿಫನ್ ಎಲ್ಲ ಆಗಿದೆ ಆಲ್ರೆಡಿ. ಇವಾಗ ರೆಡಿ ಆಗಿದ್ದೀವಿ. ಎಲ್ಲಿಗೆ ಅಂತಂದರೆ ಮಕ್ಕಳಿಗೆಲ್ಲ ರಜೆ ಇದೆಯಲ್ವಾ, ಸೊ ಹಾಗಾಗಿ ನಾದಿನಿ ಮನೆಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಸೊ ಈಗೆಲ್ಲ ರೆಡಿ ಆಗಿದ್ದೀವಿ. ಆಲ್ರೆಡಿ 11 o'clock ಆಗಿದೆ ಟೈಮು. ಟಿಫನ್ ಎಲ್ಲ ಮುಗಿಸಿ ಪಲಾವೆಲ್ಲ ಮಾಡಿದ್ದೆ, ತಿಂದು ಈಗ ಹೊರಡ್ತಾ ಇದ್ವಿ. ಮಕ್ಕಳು ಎಲ್ಲ ರೆಡಿ ಆಗಿದ್ದಾರೆ. ಸೊ ಹೋಗಿ ಬರೋಣ ಅಂತ ಹೇಳಿಬಿಟ್ಟು. ಇವತ್ತಂತೂ ಬಿಸಿಲು ತುಂಬ ಇದೆ. ಸೊ ಸಂಜೆ ಏನಾದ್ರು ಮಳೆ ಬರುತ್ತೋ ಏನೋ, ಸೊ ಅಷ್ಟರಲ್ಲಿ ಬೇಗ ಬರೋಣ ಅಂತ ಹೇಳಿ ಸೊ ಹೊರಡ್ತಾ ಇದ್ದೀವಿ ಈಗ. ಮೋನಿಶಾ ಅವರು ಬಾಳೆಹಣ್ಣು ಸಿಪ್ಪೆ ಹಾಕ್ತಾ ಇದ್ದಾರೆ ಹಸುಗೆ. ಎಲ್ಲ 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 ಹಾಕಿದೆಯಾ? ಬರಲ್ಲ ಬಿಡ. ನಾಯಿಗೂ ಎಷ್ಟು ತಿಂದು ಅದಕ್ಕೂ ಬೇಜಾರಾಗ್ತದೆ. ಬಿಡ, ಏನು ಮಾಡಲ್ಲ, ಹಸು ತಿನ್ಕೊಂತ ಇದೆಲ್ಲ ಹುಲ್ಲು ಕಡಿತೈತೆ. ಈಗ ಊಟ ಎಲ್ಲ ಮುಗೀತು. ಸೊ ಇಲ್ಲಿ ಇವ್ರ ಮನೆ ಪಕ್ಕದಲ್ಲೇ ಹಲಸಿನ ಮರ ಇದೆ. ಸೊ ಕಾಯಿಗಳು ನೋಡ್ಬೇಕು ಹೇಗಿದೆ ಅಂತ. ನೋಡಿ, ಇಲ್ಲ ಹಲಸಿನ ಕಾಯಿ ಹಣ್ಣು ಇರ್ಬೋದೇನೋ, ಬಲ್ತಿರುತ್ತೆ. ಎಷ್ಟೊಂದಿದ್ದಾವೆ. ನಾನು ಇದರಲ್ಲೇ ಕೊತ್ತಲಸಿನಕಾಯಿ ಕೀಳಿಸ್ಕೊಂಡು ಒಂದ್ಸತಿ ಸಾಂಬಾರು ಮಾಡಿದ್ನಲ್ಲ, ವಿಡಿಯೋ ಎಲ್ಲನ ಹಾಕಿದ್ದೀನಿ, ನೋಡಿ ಯಾರಿಗಾದ್ರೂ ಬೇಕಂದರೆ. ತಿನ್ನಿಸ್ತಾ ಮೋನು ನೋಡ್ತಾ ಐತೆ. ಗೇಟ್ ತೆಗ್ದಿದ ತಕ್ಷಣ ಹಿಂಗೆ ಬರೋಕ್ಕೆ. ನೋಡಿ ಇನ್ನೊಂದು ಬಾಳೆ ಅಲ್ಗತ್ರಕ್ಕೆ ಹಾಕು. ನೋಡಿ ಉಳ್ಕೊಂಡು ಹೊಟ ಆಯ್ತು. ಏನು ಮಾಡಲ್ಲ, ಸುಮ್ಮನಿರು. ಅದಕ್ಕೆ ಹೊಟ್ಟೆ ಸಿಗ್ತಾ ಇರುತ್ತಲ್ವಾ, ಯಾರಾದರೂ ಏನಾದ್ರು ಕೊಡ್ತಾರಾ ಅಂತ ನೋಡ್ತಾ ಇರ್ತೈತಿ. ಇಲ್ಲೆಲ್ಲ ಮುಂದೆ ಬಯಲು ಇರೋದಕ್ಕೆ ಯಾರ್ದು ಮೇಯಕ್ಕೆ ಅಂತ ಬಿಟ್ಟಿರ್ತಾರೆ. ಮೇಯ್ಕೊಂಡು ಸಾಯಂಕಾಲ ಅದ್ರ ಮನೆಗೆ ಹೋಗುತ್ತೆ. ಫುಲ್ ಮುಂದೆ ಎಲ್ಲ ಖಾಲಿ ಇದೆ, ಯಾವುದು ಮನೆಗಳಿಲ್ಲ. ಇವಾಗ ನಿನಗೆ ನಮ್ಮ ಮನೆ ದಾರಿ ಗೊತ್ತಿಲ್ವಾ? ಮನೆ ದಾರಿ ಗೊತ್ತಾ ಅಂದರೆ, ಮೋನಿಶಾ ಅವರು ಇವತ್ತು ಕೀರ್ತನ ಅವ್ರದ್ದು ಫ್ರಾಕ್ ಹಾಕೊಂಬಂದಿದ್ದಾರೆ. ಕಲರ್ಫುಲ್ ಫ್ರಾಕ್, ಕಲರ್ ಬಿಡು, ಅದು ಹುಲ್ಲು ತಿಂತೈತೆ. ಇದು ಅಲೋವೆರಾ ನೋಡಿ ಎಷ್ಟು ಹೊಂದಿದೆ. ನೆಲದಲ್ಲಿ ಚೆನ್ನಾಗಿ ಬಂದಿದೆ. ಪಾಟಲ್ಲಿ ನಾನು ಹಾಕಿದ್ದೀನಿ, ಇವಾಗ ಸ್ವಲ್ಪ ಚೆನ್ನಾಗಿ ಬಂದೈತೆ. ಬಿಡಪ್ಪ, ಅದು ಕೊಂಬೈತೆ ನೋಡಲ್ಲಿ, ಬಾ ಅದು ತಿನ್ನಲಿ. ಹಸುನ್ ಕರ್ದಿ ಇರೋ ಬಾಳೆಹಣ್ಣೆಲ್ಲ ಕೊಡ್ತಾವಳೆ. ಅವ್ನು ಕರ್ದು ಇಲ್ಲೇ ಬಾಗ್ಲಲ್ಲೇ ನಿಲ್ಸವಳೆ. ನೀನೇನಾದ್ರು ತಿಂಡಿ ಕೊಡ್ತೀಯ ಅಂತ ಜೊಲ್ ಸುರಿಸ್ತೈತದು. ಪಾಪ ಹಂಗೆ ಮಾಡಬಾರ್ದು, ಕರ್ದಿ. ಏನು ಮಾಡ್ತಾ ಇದ್ದೀರಾ ಇಬ್ರು ಜಾಮೂನ್ ಮಾಡ್ತಿದ್ದಾರೆ. ಮಾಡು ಹಸುಗೆ ಎಲ್ಲ ಬಾಳೆಹಣ್ಣೆಲ್ಲ ತಂದು ಹಾಕ್ತಾವಳೆ. ಅದು ಗೇಟ್ ಹತ್ರನೇ ಬಂದು ನಿಂತ್ಕೊಂಡು ನೋಡ್ತೈತೆ. ಕೊಡೋಗು. ಯಾರೋ ಹುಡುಗಿ ಇದ್ಲು, ಎಲ್ಲೋ ಇವತ್ತಿಲ್ಲ ಅಂತ. ನನ್ನ ಮಗಳಿಗೆ ಈ ಥರ ಹಸು ಮತ್ತು ಕರುಗಳು, ಮೇಕೆ, ಕುರಿಗಳು, ಮೇಕೆ ಮರಿ ಅಂದರೆ ಎಲ್ಲ ತುಂಬ ಇಷ್ಟ. ಊರಿಗೋದಾಗಲೂ ಅಷ್ಟೇ, ಹಸು ನೋಡಿದ್ರೆ ಅಥವಾ ಮೇಕೆ ಮರಿ ನಮ್ಮ ಮನೆ ಎದುರು ಮನೇಲಿ ಒಬ್ಬರು ಮನೇಲಿದೆ, ಅಲ್ಲಿ ನೋಡಿದ್ರೆ ಎಲ್ಲ ಹೀಗೆ ಮಾಡ್ತಿರ್ತಾಳೆ. ಅವ್ರನ್ನ ಹೋಗಿ ಕೇಳ್ತಾ ಇರ್ತಾರೆ ಹಿಡ್ಕೊಡಿ ಅಂತ. ಮತ್ತು ಕೋಳಿ ಮರಿಗಳು ಅವನು ಎಲ್ಲ ಇದೇ ರೀತಿ ಇಷ್ಟಪಡ್ತಾಳೆ. ಸೊ ಸಾಕು ಪ್ರಾಣಿಗಳಂದರೆ ಮಕ್ಕಳಿಗೆ ತುಂಬಾ ಇಷ್ಟ.
ಈಗ ಕೀರ್ತನ ಅವರು ಜಾಮೂನ್ ಮಾಡೋಕ್ಕೆ ಅವ್ರ ಅತ್ತೆಗೆ ಹೆಲ್ಪ್ ಮಾಡ್ತಿದ್ದಾರೆ. ಜಾಮೂನ್ ಈ ಥರ ಮೆತ್ತಗಿರುತ್ತಲ್ಲ ಉಂಡೆ ಮಾಡೋಕ್ಕೆ ಇಷ್ಟ ಅವಳು ಅಲ್ವೇನೋ. ಏನಂತೆ ಜಾಮೂನ್ ಇಟ್ಟು ಹಸು ಕೊಡ್ತಾಳಂತೆ. ಲೈ ಹಸು ಮುದ್ದೆ ಐತಂತ ಇಸ್ಕೊಳಕ್ಕೆ ಕೊಡು, ಜಾಮೂನ್ ಇಟ್ಟು ಕೊಡೋಕೆ ಹೋಯ್ತಾರ. ಜಾಮೂನ್ ತಿಂತೀವಿ. ಹಲ್ಸನ್ ಬೀಜ ತಿನ್ಬೋದು. ಬಟ್ಲೆ ಇಡೋಗ ಹಂಗೇನೇನೆ ಬಟ್ಲು ತಿನ್ಕೊಬಿಡ್ತದಾ. ಮೋನಗ ಅವ್ರ ಅತ್ತೆ ಮನೆಗೆ ಬಂದಿರೋದಕ್ಕೆ ಇಲ್ಲೆಲ್ಲ ಹಸುಗಳು ತುಂಬ ಖಾಲಿ ಜಾಗ ಅಲ್ವಾ, ಹಾಗಾಗಿ ಇಲ್ಲೇ ಎಲ್ಲ ಮೇಯ್ತಾ ಇರುತ್ತೆ. ಅವಳಿಗೆ ಬೆಳಗ್ಗೆಯಿಂದ ಅದೇ ಕೆಲಸ ಆಗೈತೆ, ಹಸು ನೋಡೋದು, ಅದನ್ನು ಕರಿಯೋದು, ಏನಾದ್ರು ತೊಗೊಂಡೋಗಿ ಕೊಡೋದು ಎಲ್ಲ. ನಾನು ಈಗ ಮುದ್ದೆ ಹಲ್ಸಿನ ಬೀಜ ಎಲ್ಲ ತೊಗೊಂಡೋಗಿದ್ದಾಳೆ. ಅಲ್ಲಿಡು ಬರುತ್ತದು, ಅಲ್ಲಿ ಹುಲ್ ತಿಂತೈತೆ ಬಂದು. ನೋಡ್ರಾ ಹೊಟ್ಟೆ ಎಸ್ತೈತೆ ಪಾಪ ಅದಕ್ಕೆ. ಒಂದು ನಿಮಿಷ ಅಲ್ಲೇ ಇರು. ಇಲ್ಲಿ ನೋಡು, ನೋಡಿ ಹಿಂಗೆ ಅಂದ್ಕೊಂಡು ತಿಂತೈತೆ. ಇವತ್ತಿಲ್ಲೇ ಕಟ್ಟಾಕೊಂಬಿಡು, ಅವ್ರ ಮನೆಯವರು ಹಸು ಹುಡಿಕೊಂಬರ್ತಾರೆ. ಈಗ ನಮ್ಮ ಹಸುನೇ ಹುಡುಗಿ ಕಟ್ಟಾಕೊಂಬಿಟ್ಟವಳೆ ಅಂತ. ಹಿಂಗೆ ಹಾಲು ಕರ್ಕೊಂಬಿಡೋಣ ಆಯಿತಾ. ಹಂಗೆ ಒಂದು ಲೋಟ ತಗೊಂಬ, ಹಾಲು ಕರ್ಕೊಂಬಿಡೋಣ. ತಿಂಡಿ ಕೊಟ್ಟಿದ್ದೀವಲ್ಲ, ಹಾಲು ಕರ್ಕೊಳ್ಳೋಣ. ಹಂಗೆ ನಾನೊಂದು ಸತಿ ಹಾಲು ಕರೆದಿದ್ದೆ ಕಣೋ, ಭಯ ಪಟ್ಕೊಬಿಟ್ಟಿದ್ದೆ ಒದ್ಬಿಡ್ತೈತೆ ಅಂತ ಮನ. ನಾನೊಂದು ಸತಿ ಹಾಲು ಕರೆದಿದ್ದೆ ಯಾವಾಗ ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ಹಸು ಹಿಡ್ಕೊಬಂದಿದ್ರಲ್ಲ, ಅವಾಗ ಹಾಲು ಕರೀರಿ ಅಂತ. ನಾನು ಇಷ್ಟು ದೂರದಿಂದ ಹಿಂಗೆ ಮಾಡೋಕ್ಕೆ ಹೋಗಿದ್ದೆ, ಎಲ್ಲೋ ಒದ್ಬಿಟ್ರೆ ಅಂತ ಅಂದ್ಬಿಟ್ಟು. ಪಾಪ ಏನು ಓದಿಲಿಲ್ಲ ಅದು. ನಾನು ಅಜ್ಜಿಯೂರಲ್ಲಿದ್ದಾಗ ಹಸುವಿಂದ ಕರ್ಕೊಟ್ಟಿದ್ದು ಹಾಲು, ನೊರೆ ಹಾಲನ್ನ ಹಾಗೆ ಕುಡಿತಾ ಇದ್ದೆ. ಸೊ ಒಂಥರ ಬಿಸಿಯಾಗಿರುತ್ತದು, ಅಂದರೆ ಅಷ್ಟು ಬಿಸಿ ಇರಲ್ಲ, ಸ್ವಲ್ಪ ಬೆಚ್ಚಗಿರುತ್ತೆ. ಅದನ್ನು ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ಸೊ ಒಂಥರ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಮಕ್ಕಳಿಗೆ ಈ ಥರ ಎಲ್ಲ ಖುಷಿ, ಎಂಜಾಯ್ ಮಾಡಿದ್ರೆ. ಖಾಲಿ ಮಾಡೈತೆ ನೋಡಿ ಫುಲ್ಲು. ಇನ್ನು ಏನಾದರೂ ಇದ್ರೆ ಕೊಡಿ, ಎಲ್ಲ ತಿನ್ನಿಸ್ಬಿಡ್ತಾಳೆ. ಈಗ ಸಂಜೆ ಆಗಿದೆ ಆಲ್ರೆಡಿ, ಮನೆಗೆ ಹೋಗೋಣ ಅಂತ ಹೇಳಿ ಮಾತಾಡ್ತಾ ಇದ್ದೀವಿ. ಸೊ ಟೀ ಕುಡ್ಕೊಂಡು ನನ್ನ ಮಗಳು ಮಂತ್ರಾಲಯದಿಂದ ತಂದಿರೋ ಅಂಥದ್ದು ಕ್ಯಾಮ್ರಾ ಲೈಟ್, ಅದನ್ನೆಲ್ಲ ಅಲ್ಲಿ ಅತ್ತೆ ಮನೆಗೂ ತಂದುಬಿಟ್ಟಿದ್ದಾಳೆ, ಅದನ್ನು ಆಟ ಆಡೋಕ್ಕೆ ಅಂತ ಹೇಳಿ. ನೋಡಿ ಲೈಟ್. ಹಾಯ್ ಫ್ರೆಂಡ್ಸ್, ಮೈ ಕ್ಯಾಮ್ರಾ, ಮುನೀಶ್ ಅವ್ರದ್ದು ಕ್ಯಾಮ್ರಾ ನೋಡಿ. ದಿಸ್ ಇಸ್ ಮೈ ಕ್ಯಾಮ್ರಾ ಅಂಡ್ ಇಟ್ ಕ್ಯಾನ್ ಆನ್ ಫ್ಲೈಟ್ ಅಂಡ್ ಇದು ಎಲ್ಲಿ ಮಂತ್ರಾಲಯ ತಂದಿದ್ದ ಕ್ಯಾಮ್ರಾ. ಡಿಸೈನ್ ಈ ಥರ ಬರುತ್ತೆ ಡಿಸೈನ್. ಚೆನ್ನಾಯ್ತು. ಹಸು ಕಟ್ಟಿರ್ತಾರೆ, ಎಲ್ಲಿ ಹೊಟ್ಟೋಯ್ತು ಹಸು? ಹಸು ಕಟ್ಬಿಡು. ಹಸು ಕತ್ತಿಗೆ ಕಟ್ಟಿದ್ವಾ? ಅವ್ರ ಅತ್ತೆ ಜಾಮೂನ್ ಮಾಡಿ ಕಳಿಸಿದ್ದಾರೆ. ಸೊ ನಾವು ಎಲ್ಲ ಹೋಗಿ ಒನ್ ಡೇ ಫುಲ್ ಅಲ್ಲೇ ಇದ್ದು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನನ್ನ ಮಗಳೂ ಹಸು ಜೊತೆ ಎಲ್ಲ ತುಂಬ ಚೆನ್ನಾಗಿ ಆಟ ಆಡಿದ್ಲು. ಸೊ ತುಂಬ ಖುಷಿ ಅನಿಸ್ತು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವಿಡಿಯೋ ನೋಡಿ.